ಹಾರ್ಮೋಜ್ ಜಲಸಂಧಿಯಲ್ಲಿ ಸಿಲುಕಿದ ತೈಲ ಹಡಗುಗಳು 2 ಕೋಟಿ ತೈಲ ಬ್ಯಾರೆಲ್ಗಳ ಪೂರೈಕೆ ಸಂಪೂರ್ಣ ಸ್ಥಗಿತವಾಗಿದೆ. ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯವಾಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಒಂದು ಕಡೆ ತೈಲ ತುರ್ತು ಪರಿಸ್ಥಿತಿ ಈಗಾಗಲೇ ರಾಜ್ಯಾದ್ಯಂತ ದೇಶಾದ್ಯಂತ ಆವರಿಸಿಬಿಟ್ಟಿದೆ. 1973ರ ಯುದ್ಧದ ಬಳಿಕ ಅತಿದೊಡ್ಡ ತೈಲ ಸಂಕಷ್ಟ ಈಗ ಸೃಷ್ಟಿಯಾಗಿರುವಂಥದ್ದು. ಯೋಮ್ ಕಿಪೂರ್ ಯುದ್ಧದ ವೇಳೆ ತೈಲ ಸಾಗಾಟ ಬಂದಾಗಿತ್ತು. 40ರಿಂದ 50 ಲಕ್ಷ ಬ್ಯಾರೆಲ್ ತೈಲ ಸಾಗಾಟ ಸ್ಥಗಿತವಾಗಿತ್ತು. ಇನ್ನು 1978ರಿಂದ 79ರ ಇರಾನ್ ಕ್ರಾಂತಿ ವೇಳೆಯೂ ಕೂಡ ತೈಲ ಸ್ಥಗಿತವಾಗಿತ್ತು. ದಿನಕ್ಕೆ 50ರಿಂದ 60 ಲಕ್ಷ ಬ್ಯಾರೆಲ್ ತೈಲ ಸಾಗಾಟ ನಿಂತು ಹೋಗಿತ್ತು. ಇರಾನ್ ಇರಾಕ್ ಯುದ್ಧದ ವೇಳೆಯೂ ಕೂಡ ತೈಲ ಶಾಕ್ ಕೊಟ್ಟಿತ್ತು. 1980ರಲ್ಲಿ ದಿನಕ್ಕೆ 40 ಲಕ್ಷ ಬ್ಯಾರೆಲ್ ತೈಲ ಪೂರೈಕೆ ಬಂದಾಗಿತ್ತು. ಇದೀಗ ಮತ್ತೆ ಈಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಬಹುದು ಇದು ದೇಶ ವಿದೇಶಗಳಲ್ಲಿ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಇದರಿಂದ ಈಗಾಗಲೇ ಎಲ್ಲ ಕಡೆ ಅಭಾವ ಸೃಷ್ಟಿಯಾಗುತ್ತೆ, ಬಹಳಷ್ಟು ವ್ಯತ್ಯಯ ಆಗುತ್ತೆ, ಜೊತೆಗೆ ಬಹಳಷ್ಟು ಪ್ರೈಸ್ ಕೂಡ ಹೈಕ್ ಆಗುತ್ತೆ ಎನ್ನುವಂಥ ಅಂದಾಜಿತ್ತು. ಆದರೆ ಆ ಒಂದು ಸಂದರ್ಭಗಳು ಮತ್ತಷ್ಟು ದ್ವಿಗುಣವಾಗುವಂಥ ಸಾಧ್ಯತೆಗಳು ಭಾರಿ ಇದೆ. ಇನ್ನು ಸದ್ಯಕ್ಕೆ ಏನೆಲ್ಲ ಆಗುತ್ತೆ, ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯಲ್ಲಿ ಹೇಗೆಲ್ಲ ಭಾರಿ ವ್ಯತ್ಯಯವಾಗುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಒಂದು ಕಡೆ ತೈಲ ಹಡಗುಗಳು ಸಿಲುಕಿರೋದು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಬಹುದು ಎನ್ನುವುದಕ್ಕೆ ಸಾಕ್ಷಿಯಾದಂತಿದೆ. 2 ಕೋಟಿ ತೈಲ ಬ್ಯಾರೆಲ್ಗಳ ಪೂರೈಕೆ ಕಂಪ್ಲೀಟ್ ಆಗಿ ಸ್ಥಗಿತವಾಗ್ಬಿಟ್ಟಿದೆ. ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗ್ತಾ ಇದೆ. ಸದ್ಯಕ್ಕೆ ಈಗಲೇ ಯುದ್ಧಗಳು ನಿಲ್ಲುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾವುದೇ ದೇಶಗಳಲ್ಲಿ ಯಾವುದೇ ಯುದ್ಧಗಳಾಗಲಿ ಅದರ ಎಫೆಕ್ಟನ್ನು ನಾನಾ ದೇಶಗಳು ಅನಿವಾರ್ಯ ಅನುಭವಿಸಲೇಬೇಕಾಗತ್ತೆ. ಅಂಥದ್ದೇ ಸಂದರ್ಭ ಇದೀಗ ನಾವು ಎದುರು ನೋಡ್ತಾ ಇರುವಂಥದ್ದು. ಈಗಾಗಲೇ ಕಳೆದ 10 ದಿನಗಳಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸ್ಬಿಟ್ಟಿದೆ. ಇಲ್ಲಿ ಯಾರು ಕೂಡ ಸೈಲೆಂಟ್ ಆಗುವಂಥದ್ದಾಗಿರಲಿ, ತಣ್ಣಗಾಗುವಂಥ ಲಕ್ಷಣಗಳಾಗಲಿ ಗೋಚರಿಸ್ತಾ ಇಲ್ಲ. ಒಂದು ಕಡೆ ಅಮೆರಿಕ ನಾನು ದಾಳಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಇರಾನ್ ನಾನು ಸುಮ್ಮನೆ ಕೂರಲ್ಲ, ನಾನು ಪ್ರತಿದಾಳಿ ಮಾಡ್ತೀನಿ ಅಂತ ಇರಾನ್ ಕೂಡ ಹೊರಟು ನಿಂತಿದೆ. ಇದ್ರ ಮಧ್ಯದಲ್ಲಿ ಇಸ್ರೇಲ್ ಬಹಳಷ್ಟು ಬಾಂಬ್ಗಳನ್ನು ಅಮೆರಿಕಾದಿಂದಲೇ ಪರ್ಚೇಸ್ ಮಾಡ್ತಾ ಇದೆ. $650 ಬಿಲಿಯನ್ ಕೊಟ್ಟು 20,000 ಬಾಂಬ್ಗಳನ್ನು ಖರೀದಿ ಮಾಡ್ತಾ ಇದೆ. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ 4ರಿಂದ 5 ವಾರಗಳ ಕಾಲ ನಾನು ಯುದ್ಧ ನಡೆಸ್ತೀನಿ ಅಂತ. ಆದರೆ ಇಸ್ರೇಲ್ ಬಾಂಬ್ಗಳನ್ನು ಪರ್ಚೇಸ್ ಮಾಡ್ತಾ ಇರೋದು ನೋಡಿದ್ರೆ 5ರಿಂದ 6 ತಿಂಗಳುಗಳ ಕಾಲ ಈ ಒಂದು ಯುದ್ಧ ಡ್ರ್ಯಾಗ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಈಗಾಗಲೇ ಒಂದು ಕಡೆ ಇಡೀ ವಿಶ್ವಕ್ಕೆ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ಹಲವಾರು ದೇಶಗಳು ಇದರ ಎಫೆಕ್ಟ್ಗಳನ್ನು ಅನುಭವಿಸ್ತಾ ಇದ್ದಾರೆ. ಒಂದು ಕಡೆ ಏರ್ಪೋರ್ಟ್ಗಳಲ್ಲಾಗಿರ್ಬೋದು ಅಥವಾ ದೇಶ ವಿದೇಶಗಳಲ್ಲಾಗಿರ್ಬೋದು, ನಾವೇ ನೋಡಿದಂತೆ ಶೇರ್ ಮಾರ್ಕೆಟ್ಗಳಲ್ಲಾಗಿರ್ಬೋದು, ಇದರ ಎಫೆಕ್ಟ್ ಇಡೀ ದೇಶಗಳೇ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಡಗುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ತಾ ಇಲ್ಲ, ಬಂದರುಗಳನ್ನ ಸೇರ್ತಾ ಇಲ್ಲ. ಇಲ್ಲಿ ಸದ್ಯಕ್ಕೆ ಏನೆಲ್ಲ ಆಗಬಹುದು ಅನ್ನುವಂಥ ಅಂದಾಜೇ ಮಾಡೋಕ್ಕಾಗದಿರುವಂಥ ಈ ಪರಿಸ್ಥಿತಿಯಲ್ಲಿ ಇದೀಗ ಜಲಸಂಧಿಯಲ್ಲಿ ತೈಲ ಹಡಗುಗಳು ಸಿಕ್ಕಾಕೊಂಡು 2 ಕೋಟಿ ತೈಲ ಬ್ಯಾರೆಲ್ಗಳ ಪೂರೈಕೆ ಸಂಪೂರ್ಣ ವ್ಯತ್ಯಯವಾಗಿದೆ.